ವಿಷಯ: ಮನೆಯಲ್ಲೇ ಮುಖವನ್ನು ಸ್ವಚ್ಛ ಮೃದುವಾಗಿಸುವ ದಿನನಿತ್ಯದ ಆರೈಕೆಯ ಆಯುರ್ವೇದ ಹೋಮಿಯೋಪತಿ ಸ್ಪರ್ಶ. ವಾಯ್ಸ್ ಓವರ್ ಶುರು. ನಮಸ್ಕಾರ ಮಿತ್ರರೇ. ನಮ್ಮ ವರ್ಷದರ್ಶನ ಮಾಡುವಾಗ ನಮ್ಮ ಮುಖವು ಸ್ಪಷ್ಟವಾಗಿರಬೇಕು, ಮೃದುವಾಗಿರಬೇಕು. ಆದ್ರೆ ಈಗಿನ ಕಾಲದಲ್ಲಿ ಹೊಗೆಯೂ ಧೂಳು ಒತ್ತಡವು ಮುಖದ ಮೇಲೆ ದೊಡ್ಡ ಪರಿಣಾಮ ಬೀರ್ತವೆ. ನಾವು ಮನೆಯಲ್ಲೇ ತುಂಬಾ ಸರಳವಾದ ವಸ್ತುಗಳಿಂದ ನಮ್ಮ ಚರ್ಮವನ್ನು ದಿನವೂ ಸ್ವಚ್ಛವಾಗಿ ಮೃದುವಾಗಿ ಉಳಿಸಬಹುದು. ಇವು ಆಯುರ್ವೇದದಲ್ಲಿ ಹೇಳಿರುವ ಸರಳ ವಿಧಾನಗಳು. ಹೋಮಿಯೋಪತಿಯಲ್ಲಿ ಕೂಡ ಒಪ್ಪಿಕೊಂಡಿರುವ ಸುರಕ್ಷಿತ ವಿಧಾನಗಳು. 1. ಬೆಳಿಗ್ಗೆ ಹೀಗೆ ಶುರು ಮಾಡಿ: ತಂಪು ನೀರಿನ ಸ್ನಾನ. ಬೆಳಿಗ್ಗೆ ಎದ್ದ ಕೂಡಲೇ ಮುಖಕ್ಕೆ ತಣ್ಣೀರು ಎರಚಿ. ಇದು ರಕ್ತ ಸಂಚಲನ ಹೆಚ್ಚಿಸಿ ಚರ್ಮಕ್ಕೆ ತಾಜಾ ಕಾಣಿಕೆ ಕೊಡುತ್ತದೆ. ಈ ವಿಧಾನವನ್ನು ಆಯುರ್ವೇದದಲ್ಲಿ ಶೀತ ಜಲ ಮಂಜನ ಅಂತ ಕರೀತಾರೆ. 2. ಮನೆಯೇ ಮಾಡಿದ ಮುಖ ಶುದ್ಧೀಕರಣ. ಸಾಮಗ್ರಿಗಳು: ಕುಂಕುಮಪೂ, ಹಳದಿ ಚರ್ಮಕ್ಕೆ ಕಿರಣ, ಬೆಲ್ಲದ ನೀರು ಸೌಮ್ಯ ಕ್ಲೀನರ್, ನಿಂಬೆ ರಸ ಮಣ್ಣು ತೆಗೆದುಹಾಕುತ್ತದೆ. ಮಾಡುವ ವಿಧಾನ: 3 ಬೆರೆಸಿ ಮುಖಕ್ಕೆ 2 ನಿಮಿಷ ಮೃದುವಾಗಿ ಹಚ್ಚಿ. ನಂತರ ತಣ್ಣೀರು ಹಾಕಿ ತೊಳೆಯಿರಿ. ಇದು ದಿನಸಿ ಮಾಡಬಹುದು. 3. ಚರ್ಮ ಮೃದುವಾಗಲು ತೆಂಗಿನ ಎಣ್ಣೆ ಮಸಾಜ್. ಇದು ಆಯುರ್ವೇದದ ಪ್ರಕಾರ ಅತ್ಯುತ್ತಮ. ರಾತ್ರಿ ಮಲಗುವ ಮುಂಚೆ ಸ್ವಲ್ಪ ಎಣ್ಣೆ ತೆಗೆದುಕೊಂಡು ಮುಖಕ್ಕೆ 1 ನಿಮಿಷ ಮಸಾಜ್ ಮಾಡಿ. ಇದು ಚರ್ಮವನ್ನು ಪೋಷಿಸುತ್ತದೆ, ಒಣತನ ಕಡಿಮೆ ಮಾಡುತ್ತದೆ. 4. ಹೋಮಿಯೋಪತಿ ಸಲಹೆ ಸರಳವಾದುದು, ಖರ್ಚಿಲ್ಲ. ಚರ್ಮ ಒಣಗುವವರು ಕ್ಯಾಲ್ಕೇರಿಯಾ ಫ್ಲೂರಿಕ್ ಆರುತ್ಸ್ ವಾರಕ್ಕೆ 3 ಬಾರಿ ಸಾಕು. ಮುಖದಲ್ಲಿ ಮಚ್ಚೆಗಳು, ಮೊಡವೆ ಗುರುತು ಇರುವವರು ಕ್ಯಾಲೆಂಡುಲಾ ಮಲಹಂ ಲೇಪ ರಾತ್ರಿ ಹಚ್ಚೋದ್ರಿಂದ ಉತ್ತಮ ಫಲ. ಇವು ಸಾಮಾನ್ಯವಾಗಿ ಸುರಕ್ಷಿತ. ಗರ್ಭಿಣಿಯರು ವೈದ್ಯರ ಸಲಹೆ ಪಡೆಯಬೇಕು. 5. ದಿನಕ್ಕೆ 1 ಹಣ್ಣು ಬಹಳ ಮುಖ್ಯ. ಚರ್ಮಕ್ಕೆ ಬೆಳಕು, ಮೃದುವಾಗುವಿಕೆ ಬರಲು ಪ್ರತಿದಿನ 1 ಹಣ್ಣು ಬೇಕೇ ಬೇಕು. ಕನ್ನಡದಲ್ಲಿ ಆಮ್ಲೆಕಾಯಿ, ನೆಲ್ಲಿಕಾಯಿ, ಕಿತ್ತಳೆ, ಸೀಬೆಹಣ್ಣು ಇವು 3 ಚರ್ಮದ ಜೀವಾಳ. 6. ಮುಖಕ್ಕೆ ವಾರಕ್ಕೊಮ್ಮೆ ಪ್ಯಾಕ್. ಹಸಿರು ಮೆಂತೆ, ಗೋಧಿ ಹಿಟ್ಟು, ಹಾಲು. ಇದರಿಂದ ಚರ್ಮ ಮೃದುವಾಗುತ್ತದೆ, ಒಣತೆ, ಕಪ್ಪು ಕಲೆಗಳು ಕಡಿಮೆಯಾಗುತ್ತವೆ. 7. ನೀರು ಸಾಕಷ್ಟು, ಚರ್ಮಕ್ಕೆ ಜೀವ. ದಿನಕ್ಕೆ 8 ಗ್ಲಾಸ್ ನೀರು ಕುಡಿದರೆ ಚರ್ಮ ಒಳಗಿನಿಂದ ಮೃದುವಾಗುತ್ತದೆ. 8. ನಿದ್ರೆ ಚರ್ಮದ ಔಷಧಿ. ರಾತ್ರಿ 11 ಗಂಟೆಯೊಳಗೆ ಮಲಗಿದ್ರೆ ಚರ್ಮ ಸ್ವತಃ ತಿದ್ದಿಕೊಳ್ಳುತ್ತದೆ. ಇದು ಆಯುರ್ವೇದದ ಮೂಲ ಸಿದ್ಧಾಂತ. ವಿಷಯ: ಮುಖವನ್ನು ಸ್ವಚ್ಛ ಮೃದುವಾಗಿಸಲು, ಮುಖದ ಆಕಾರ ಕಾಪಾಡಲು ದಿನನಿತ್ಯದ ಆರೈಕೆ. 9. ಮುಖದ ಆಕಾರ ಕಾಪಾಡಲು ಅತ್ಯುತ್ತಮ 5 ಯೋಗಗಳು. ಒಂದು ಮೀನ ಮುಖ ಯೋಗ. ಗಲ್ಲದ ಕೊಬ್ಬು ಕಡಿಮೆ ಮಾಡಿ ಮುಖ ಸ್ಲಿಮ್ ಆಗುತ್ತದೆ. ಹೇಗೆ ಮಾಡಬೇಕು?
ಗಲ್ಲಗಳನ್ನು ಒಳಗೆ ಜಿಗಿದು ಮೀನಿನ ಮುಖ ಮಾಡಬೇಕು. 10 ಸೆಕೆಂಡ್ ಹಿಡಿದು ಬಿಡಬೇಕು. ಇದನ್ನು 10 ಬಾರಿ ಮಾಡಬೇಕು. 2 ಓಂ ಮುಖ ಯೋಗಯೇ. ಮುಖಕ್ಕೆ ಶೇಪ್ ಕುತ್ತಿಗೆ ಭಾಗದ ಸಡಿಲತನ ಕಡಿಮೆ. ಹೇಗೆ ಮಾಡಬೇಕು? ಬಾಯಿಗೆ ಓಂನ ಆಕಾರದಲ್ಲಿ ತೆರೆದು 5 ಸೆಕೆಂಡ್ ಹಿಡಿಯಿರಿ. ನಂತರ ಸಡಿಲಿಸಿ 10 ಬಾರಿ. 3 ಸಿಂಹಮುಖ ಯೋಗ ಸಿಂಹಾಸನ. ಗಂಟಲು ದವಡೆಯ ಗಟ್ಟಿತನ ಹೆಚ್ಚುತ್ತದೆ. ಹೇಗೆ ಮಾಡಬೇಕು? ಬಾಯಿ ಅಗಲವಾಗಿ ತೆರೆದು ನಾಲಿಗೆ ಹೊರಗೆ ಚಾಚಿ ಮೇಲಕ್ಕೆ ನೋಡಬೇಕು. 5 ಸೆಕೆಂಡ್ ನಿಂತು ಬಿಡಿ. 5 7 ಬಾರಿ. 4 ಗಲ್ಲ ಏರಿಸುವ ಯೋಗ. ಗಲ್ಲದ ಭಾಗ ಲಿಫ್ಟ್ ಆಗಿ ಯುವಕ ಯುವತಿಯಂತೆ ಕಾಣುತ್ತದೆ. ಹೇಗೆ ಮಾಡಬೇಕು? ನಗುವಂತೆ ತುಟಿಗಳನ್ನು ಎತ್ತಿ ಗಲ್ಲಗಳನ್ನು ಮೇಲಕ್ಕೆ ಲಿಫ್ಟ್ ಮಾಡಿ 10 ಸೆಕೆಂಡ್ ಹಿಡಿ. 10 ಬಾರಿ. 5 ದವಡೆ ಗಟ್ಟಿ ಮಾಡುವ ಯೋಗ. ಡಬಲ್ ಚಿನ್ ಕಡಿಮೆ. ಹೇಗೆ ಮಾಡಬೇಕು? ತಲೆಯನ್ನು ಮೇಲಕ್ಕೆ ಎತ್ತಿ ಸೀಲಿಂಗ್ ಕಡೆ ನೋಡಿ. ಇದೀಗ ತುಟಿಗಳನ್ನು ಮೇಲಕ್ಕೆ ಚುಂಬಿಸುವಂತೆ ಚಾಚಿ 10 ಸೆಕೆಂಡ್ ಹಿಡಿ. 10 ಬಾರಿ. 10 ಯೋಗ ಮಾಡುವ ಸಮಯ ಬೆಳಿಗ್ಗೆ 5 ರಿಂದ 7 ಗಂಟೆ ಅಥವಾ ರಾತ್ರಿ ಮಲಗುವ ಮೊದಲು. ಯೋಗ ಮಾಡುವಾಗ ಮುಖಕ್ಕೆ ಎಣ್ಣೆ ಹಾಕಿದರೆ ಇನ್ನೂ ಉತ್ತಮ. 11 15 ದಿನಗಳಲ್ಲಿ ಫಲ ಕಾಣಲು ಹೇಗೆ ಮಾಡಬೇಕು? ದಿನಕ್ಕೆ 5 ಯೋಗಗಳು. ಬೆಳಿಗ್ಗೆ ತಣ್ಣೀರು ಮುಖ ತೊಳಕು. ರಾತ್ರಿ ತೆಂಗಿನ ಎಣ್ಣೆ ಮಸಾಜ್. ವಾರಕ್ಕೊಮ್ಮೆ ಹೋಮ್ ಪ್ಯಾಕ್. ಪ್ರತಿದಿನ 1 ಹಣ್ಣು. ಇವೆಲ್ಲ ಸೇರಿ ಮುಖಕ್ಕೆ 15 ದಿನದಲ್ಲಿ ಸ್ಪಷ್ಟ ಬದಲಾವಣೆ ಕಾಣುತ್ತದೆ.